ಇಲ್ಲಪ್ಪ, ಅವತ್ತು ಕರಿಯಕ್ಕೆ ಬಂದಾಗಲೇ ಹೇಳ್ತು ಕಣ್ರಿ ಪದ್ಮ. ವಿಶಾಲಾಕ್ಷಿ ಬತ್ತೀನಿ ಅಂದದೆ ಅಡುಗೆಗೆಲ್ಲ. ನೀವೆಲ್ಲ ಹಂಗಾರೆ ಒಂಚೂರು ಬೇಗ ಬೇಗ ನಿಮ್ಮ ಮನೇಲಿ ಹಬ್ಬ ಮಾಡ್ಕೊ ಬನ್ನಿ ಅಂತ. ಹ್ಞೂ ಸರಿ ಅಂತ ಅಂದೆ. ಉಣ್ಣಕ್ಕೆ ಹೋದ್ರೆ ಏನು ಅಂತ ವಿಶಾಲಾಕ್ಷಿ ಹೋಗ್ತದಂತ. ಅದಕ್ಕೆ ಅಂತ ಆಗ್ಯದ ಮರ್ರ, ಆ ಥರ ಮುರ್ಕುತ್ತವೆ. ಮತ್ತು ಈ ವಿಶಾಲಾಕ್ಷಿಗೆ ಹಬ್ಬ ಮಾಡೋದು ಬಿಟ್ಟ ಅವ್ರ ಮನೆಗೇನು ಹೋಗಿಸ್ತದಂತ. ಹ್ಞೂ ರೀ ಲಕ್ಷ್ಮಕ್ಕ, ನೀವು ಹೇಳಕ್ಕೆ ನಾನು ಅದೇ ಜ್ಞಾನ ಮಾಡಿದ್ದ. ಇಲ್ಲಿ ಬಂದಾಗ ಪದ್ಮಯ್ಯ ಅಂತ ಹೇಳಿದ್ ಗೊತ್ತಾ, ಅಡ್ಗೆ ಗಿಡ್ಗಿಗೆಲ್ಲ ವಿಶಾಲಾಕ್ಷಿ ನಾನು ಮದ್ವೆಗೆ ಬರಲ್ಲ ಮರೇತಿ ಅಂತದ ಒಂದು ಮಾತಾಯ್ತು. ನನಗೂ ಸಿಟ್ಟು ಬಂದಿತ್ತು, ಬೇಜಾರಾಗಿತ್ತು. ಹಂಗಾಗಿ ನಿಮ್ಮ ಮನೆ ಕಡೆ ಬರಲೇ ಇಲ್ಲ ಮರೇತಿ. ನಂಗೀಗ ಬೇಜಾರಾದಂಗಾಗ್ಯದೆ. ಒಂದು ಚೂರು ಮದುವೆ ಮನೇಲಿ ಬಂದು ಕೆಲಸ ಮಾಡ್ಲಾ, ಕೈ ಹಾಕ್ಲಾ, ಏನೂ ಮಾಡ್ಲಾ. ಈಗಲೂ ಬರ್ದಿದ್ರೆ ಹೆಂಗೆ, ನಾನೇ ಎಲ್ಲ ಬರ್ತೀನಿ. ಹಿಂದಿನ ದಿನನೇ ಬಂದು ಎಲ್ಲ ಸರಿ ಮಾಡಿಕೊಡ್ತೀನಿ. ಮಾರನೇ ದಿನ ಹಬ್ಬದ ದಿನ ಎಲ್ಲ ಅಡುಗೆ ಮಾಡ್ತೀನಿ. ಆಮೇಲೆ ಸಂಜೆ ಬೇಕಾದ್ರೆ ನಮ್ಮ ಮನೆಗೆ ಹೋಗಿ ಒಂಚೂರು ಕೊಲೆಗಿಟ್ಟು ಪೂಜೆ ಮಾಡ್ತೀನಿ. ನಿಮ್ಮನೆ ಹೊಸ ಮಕ್ಕಳು ಇರೋದು ನಿಮಗೆ ಮುಖ್ಯ, ನಾವೇನು ಪ್ರತಿ ವರ್ಷ ಮಾಡ್ತೀವಿ ಅಂತ ನಾನು ನೋಡೋಣ ಕಣೆ. ನಿಂಗಾಗಲ್ಲ ಅಂದರೆ ನಾವು ಯಾರಿಗಾರು ಅಡುಗೆಗೆ ಹೇಳ್ಕೊತೀವಿ ಅಂತ ಅಂದೆ. ಇಲ್ಲೇ ಇಲ್ಲ ಪದ್ಮ, ನೀ ಹಂಗೆ ಮಾಡಲೇಬೇಡ, ನಾನೇ ಬಂದು ಎಲ್ಲ ಮಾಡಿಕೊಡ್ತೀನಿ ಅಂತ ನನ್ನ ಹತ್ರ ಇಲ್ಲಿ ಹೇಳ್ತು ಕಣ್ರಿ. ಭವಿನ ಹತ್ರನೂ ಹಾಗೆ ಹೇಳೋದಂತೆ. ಹೌದಾ? ಅಲ್ಲ, ವಿಶಾಲಾಕ್ಷಿಗೆ ಏನಾಗಿದೆ ಅಂತ ಆರಾಮಾಗಿ ಮಕ್ಳ ಜೊತೆ ಹಬ್ಬ ಮಾಡೋದು ಬಿಟ್ಟ ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಡ್ತೀನಿ ವರ್ಷಾವಧಿ ಹಬ್ಬದ ದಿನ ಅಂತ ಒಪ್ಕೊಂಡದಲ್ಲ. ಅದು ನಾನ್ ವೆಜ್ ಅಂತ ಕಣ್ರಿ. ಯಾರ್ಯಾರು ಹೊಲಸು ಹುಳಿ ಮಾಡ್ತಾರ ಅಲ್ಲ, ಅಲ್ಲಿ ನಾನ್ ವೆಜ್ ತಿನ್ಕೊಬಂದು ಇಲ್ಲಿ ಸಂಜೆ ಇದ್ರ ಮನೇಲಿ ಹಬ್ಬ ಮಾಡ್ತದ. ಹಂಗಾರೆ ಎಂತದ ಏನಪ್ಪ? ಹ್ಞೂ, ನಾನು ಅದೇ ಕೇಳಿದೆ ಪದ್ಮಗೆ. ಅಲ್ಲ ಕಣೆ, ನಿಮ್ಮ ಮನೇಲಿ ನಾನ್ ವೆಜ್ ಅಂತೀಯ, ನಾನ್ ವೆಜ್ ತಿನ್ಕೊಬಂದು ಸಂಜೆ ಅದ್ರ ಮನೇಲಿ ಹಬ್ಬ ಮಾಡೋಕ್ಕಾಗ್ತದೇನೆ ಅಂದೆ. ಅದಕ್ಕೆ ಹ್ಞೂ ಶಾಲಿನಿ ಅಕ್ಕ, ನಾನು ಹಾಗೆ ಕೇಳಿದೆ. ಏನಾಗಲ್ಲ ಮಾರೈತಿ, ಸ್ನಾನ ಮಾಡ್ತೀನಿ ಅಂತ. ಮತ್ತು ಅದೇ ಇಷ್ಟು ಹೇಳ್ತಾ ಇದೆಯಲ್ಲ, ಮತ್ತು ನಾ ಎಂತಕ್ಕೆ ಬೇಡ ಅನ್ಲಿ ಅಂತ ಸುಮ್ಮನೆ ಅದೇ ಕಣ್ರಿ ಶಾಲಿನಿ ಅಕ್ಕ ಅಂತ ಅಷ್ಟು ಹೇಳಿ ಹೋತಪ್ಪ. ಎಂಥದ ಏನೋ ಈ ವಿಶಾಲಾಕ್ಷಿನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಕಣ್ರಿ. ಅಲ್ಲ, ನಾ ವಿಶಾಲಾಕ್ಷಿ ಸಿಕ್ತಾ ಕೇಳ್ಬೇಕು ಅಂದ್ಕೊಂಡೀನಿ ಕಣ್ರಿ ಲಕ್ಷ್ಮಕ್ಕ. ಹಂಗಾರಷ್ಟು ನಿಂಗೆ ಅಂತ ಆಗ್ಯದೆ ಮಾರೈತಿ, ವರ್ಷಾವಧಿ ಹಬ್ಬ ಬಿಟ್ಕೊಂಡು ನಿಂಗೆ ಏನು ತಿರುಗಿಸ್ತದನ? ಅದು ಏನ ಪದ್ಮ ಬೇಕಾದಾಗ ಮಾತ್ರ ನಿನ್ನ ಹತ್ರ ಬರ್ತದೆ, ಬ್ಯಾಡ್ದಿದ್ರೆ ಕಾಲಿನ ಕಸದ್ಕಿಂತ ಮಾಡ್ತದೆ. ಮತ್ತು ಅದ್ರ ಮನೆಗೆ ಹೋಗಿ ಕುಣಿಸ್ತದನು ನಿಂಗೆ? ಅವರೇ ಅಡುಗೆಯರನ್ನು ಕರೆಸ್ತೀವಿ ಅನ್ನುವಾಗ ನಿಂಗೆ ಅಂತದೆ ಮಾರೈತಿ, ಅಷ್ಟೇ ಅಂತದೆ ಅಂತ ಕೇಳಬೇಕು ಅಂತ ಜ್ಞಾನ ಮಾಡೀನಿ. ಅಲ್ಲ, ನಿಮಗೆ ಇದ್ಕೋತಾತ ಅಶ್ವಿನಿ ಗಂಡ ಏನೋ ಬರಲ್ಲ ಅಂತ ಕೂತಾನಂತೆ. ಹ್ಞೂ, ಅವತ್ತು ಬೆಳ್ಳೆ ಭವ್ಯ ಫೋನ್ ಮಾಡಿತ್ತಾ, ಅವಾಗ ಅಶ್ವಿನಿ ಸುದ್ದಿ ಮಾತಾಡ್ತಿದ್ರು. ಅವಾಗ ಭವ್ಯ ಹೇಳ್ತಂತೆ ಬೆಳ್ಳಿ ಹತ್ರ. ಬೆಳ್ಳಿ ಹೇಳ್ತಿತ್ತು, ಅವನು ಯಾತಾಡ್ತಾನ್ರಿ ಹಂಗಾರೆ. ಅಲ್ಲ, ನಾನು ಲೆಕ್ಕ ಹಾಕದ ಎಷ್ಟೇ ಆದರೂ ಅದಕ್ಕೆ ಮದುವೆ ಹೋದಾಗಿಂದ ಒಂದಲ್ಲ ಒಂದು ಎಂಥದಾರು ಇರ್ತದಲ್ಲನ್ರಿ. ಸುಮ್ಮನೆ ಗೌರ್ಮೆಂಟ್ ಕೆಲಸ ಅದು ಇದು ಅಂತ ಆ ಊರಿಗೆ ಹೋಗಿ ಕೊಟ್ಟಿದ್ದು. ಸುಮ್ಮನೆ ಅತ್ಲಾಗ ಇಲ್ಲೇ ಮಲೆನಾಡು ಬದಿ ಯಾರ್ಯಾರು ತೋಟ ಗದ್ದೆ ರನಿ ಕೊಡೋದು ಬಿಟ್ಟ ಇವರಿಗೂ ಹೋಗ್ಬರೋಕೆ ಗನಗತ್ತಿತ್ತು. ಒಬ್ಬಳೆ ಮಗಳು ಬೇರೆ. ಅಲ್ಲ, ಈ ಪದ್ಮ ಚಂದ್ರಣ್ಣನ ಹಾಗೆ ಕಣ್ರಿ. ಎಷ್ಟು ದೂರ ಆಗಲಿ ಹತ್ತಿರ ಆಗಲಿ ಮದುವೆ ಮಾಡಿ ನೆಂಟ್ರೂಟ ಮಾಡಿ ಕಳಿಸ್ದಾಗಿಂದ ಒಂದು ಸಲನಾರು ಹೋಗಿ ಬಂದಾರನ್ರಿ. ಅವಕ್ಕೂ ಅರ್ಧ ಅದೇ ಒಂಥರ ಸದ್ರ ಬರ್ತದೆ ಕಣ್ರಿ. ಗಂಡಿನ ಮನೆಯಕ್ಕೆ ಎಷ್ಟೇ ಆದ್ರೆ ಇವು ಬರೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಎಂಥದಾರು ಒಂಥರ ನೆಗ್ಲೆಟೆ ಮಾಡೋಕ್ಕೆ ಶುರು ಮಾಡಿದ್ರೆ ಅಶ್ವಿನಿನ. ಎಷ್ಟೇ ಆದರೂ ತವ್ರ ಮನೆ ಅನ್ನೋದು ಹೆಚ್ಚಲ್ಲನ್ರಿ ಹೆಣ್ಮಕ್ಳಿಗೆ. ಇವು ಹಂಗೆ ಮಾಡ್ತಾವಪ್ಪ, ಏನು ಭಾರಿ ದೊಡ್ಡ ಜಾನ ಮಾಡ್ದಂಗೆ ಮಾಡೋದು ಹೋಗ್ಬಾರ್ದೆ ಅನ್ನೋ. ಹೌದು, ಮತ್ತೆ ನೀವು ಹೇಳಕ್ಕೆ ಆ ಚಂದ್ರಣ್ಣ ಪ್ಯಾಟೆ ಬದಿ ಕೂತ್ಕೊಂಡ ಆ ಪ್ಯಾಟೆ ಕಟ್ಟೆ ಸೋರ್ಸ ಬದಲ 4 ದಿನ ಮಗಳ ಮನೆಗೆ ಹೋಗಿ ಬಂದರೆ ಆಗಲ್ಲ. ಪದ್ಮಗೊಂದು ಜಾತಿ ಅಂಗ್ಳ ಗುಡ್ಸು, ಕೊಡಕೆ ಗುಡ್ಸು, ಹಿತ್ಲು ಇದು ಸರಿ ಮಾಡಿ ಇವೇ ಆಗ್ತದೆ. ಈ ಗಂಡಸಿಗೆ ಬರೀ ಪ್ಯಾಟೆ ಸುತ್ತದೆ ಆಗ್ತದೆ. ಎಲ್ಲೂ ಅಂತ ಅರ್ಧವಲ್ಲನ್ರಿ, ಸಣ್ಣ ಸೂಕ್ಷ್ಮ ಗೊತ್ತಾಗಲ್ಲ. ಎಂಥದಾರು ಹೇಳಿ ನಾವು ನಿಷ್ಠೂರ ಆಗೋ ಬದಲ ಸುಮ್ಮನಿದ್ರೆ ಒಳ್ಳೇದಂತ ನಾ ಸುಮ್ಮನೆ ಇರೋದು ಅತ್ಲಾಗಿ. ಹ್ಞೂನ್ರಿ, ಅವತ್ತು ಹೊಳ್ಕೊಂಡಿದ್ವಲ್ಲ, ಚಕ್ಲಿ ಗಿಕ್ಲಿ ಎಲ್ಲ ಮಾಡ್ತಾ ಹೋಗ್ತೀನಿ ಅಂತ ಕುಣಿತಿತ್ತಲ್ಲ ಇದ. ಆಮೇಲೆ ಮಳೆ ಬಂತ ಅಂತ ಸುಮ್ಮನಾದ್ರ. ಮಳೆ ಬಂದ್ರಿ ಅಂತ ಇವ್ರನ್ನೇನು ಕಾರಲ್ಲಿ ಹೋಗೋರ್ನೇನು ತೇಲ್ಸ್ಕೊತಿತ್ತ. ಈಗ ಮಳೆ ಹೊಳವಾಗ್ಯದೆ, ಹೋಗ್ಬತ್ತಾನೆ. ಇಲ್ಲಿ ನಮ್ಮಲ್ಲಿ ಮಲೆನಾಡಲ್ಲೆಲ್ಲ ಬತ್ತಾದೆ ಬಿಟ್ರೆ ಆ ಕಡೆಯಲ್ಲೇ ಅಂತ ಮಳೆ ಇಲ್ಲಂತಲ್ಲ, ಹಂಗಾರೆ ಹೋಗ್ಬತ್ತಾನೆ. ಅದು ಆಗಲ್ಲ. ಮಾವಂತ ಜನ ಅಲ್ಲನ್ರಿ. ಹ್ಞೂ ಹೌದು. ಸಾಲಿ ಬಿಡೆ ಔಷಧಿ ಅಂತಕ್ಕೆ ಎಂತ ತಿಂಡಿ ಅಂತ ಮಾಡಿದ್ರಿ?
ತಿಂದೆ ಕಡುಬು ಮಾಡಿ ಬೀನ್ಸ್ ಸಾರು ಮಾಡಿದ್ದೆ ಕಣ್ರಿ. ನೀವೆಂತ ಮಾಡಿದ್ರಿ? ನಾನು ರೊಟ್ಟಿ ಮಾಡಿ ಒಣಮೀನಿನ ಚಟ್ನಿ ಮಾಡಿದ್ದೆ ಕಣ್ರಿ. ಓ, ಒಣಮೀನು ಚಟ್ನಿನಾ? ನಮ್ಮ ಮನೇಲಿ ಅತ್ತೆ ಮುಗಿಯವರಿಗೆ ಭಾರಿ ಆಸೆ ಕಣ್ರಿ. ಒಣಮೀನು ಖಾಲಿ ಆಗ್ಯದೆ, ನಾಳೆ ತರಕ್ಕೆ ಹೇಳ್ಬೇಕು. ಈಗ ಮತ್ತೆ ಸಾಮಾನು ಸುಮಾರು ತರ್ಬೇಕಲ್ಲ, ನಟ್ಟಿಗೆ ಜನ ಬರ್ತಾರೆ ಅಂದ್ರೆ ಅಡುಗೆ ಮಾಡ್ಬೇಕಾ? ಮತ್ತೆ ಹೋಗಿ ತರಕಾರಿ ಸಾರೆಲ್ಲ ಗಂಟ್ಲಿಂದ ಕೆಳಗಿಳಿಯಲ್ಲ ಕಣ್ರಿ. ಹಾಂ, ನಿಮ್ಮ ಮನೇಲಿ ಹೇಳಕ್ಕೆ ನಮ್ಮ ಮನೆಯಲ್ಲ ಹಾಗೆ. ನನಗೆ ಒಂಥರ ಬಾಯಿ ಎಲ್ಲ ಒಂಥರ ಆದಂಗೆ ಆಗಿತ್ತಾ. ನೆನ್ನೆ ಅವ್ರ ಪ್ಯಾಟಿಗೆ ಹೋದಾಗ ಹೇಳಿದ್ದೆ ಒಣಮೀನು ತನ್ನಿ ಅಂತ ತಂದಿದ್ರು. ಅದು ಒಣಮೀನು ಸರಿ ಮಾಡೋದಂದ್ರೆ ಗೊತ್ತಲ್ಲ ನಿಮಗೆ. ಓ ದೇವ್ರೆ, ಅದೇ ಸರಿ ಮಾಡೋ ಕೆಳಗಡೆ ಕೂತಿದ್ದು ಕೂತು ಸೊಂಟ ಅಂತಾರೆ ಹಿಡ್ದಂಗೆ ಆಗಿತ್ತು. ಹ್ಞೂ ಸರಿ ತಡೀರಿ, ನಾನು ನಿಮ್ಮ ಮನೆಗೆ ಬಂದರೆ ನೀವು ಎಂಥದಾರು ಕೊಡದೆ ಕೊಳಿಸೋದೇ ಇಲ್ಲ. ತಡೀರಿ, ನಾನೊಂಚೂರ ಕಾಪಿ ತಗೊಬರ್ತೀನಿ. ಓ ಸಾಲಿನಿ ಅಕ್ಕ, ಕಾಪಿ ಬೇಡ ಕಣ್ರಿ, ಈಗಷ್ಟೇ ಕುಡ್ಕೊಂಡು ತಿಂಡಿ ತಿನ್ಕೊ ಬಂದಿದ್ದು. ನೀವು ತಿನ್ನಲ ಅಥವಾ ಕುಡಿಲ್ಲ ಅಂತ ಕೊಡೋದಲ್ಲ, ನಮ್ಮ ಮನೆಗೆ ಬಂದಿರೋ ಕೊಡ್ತೀನಿ, ಸುಮ್ ಕೂತ್ಕೊಳ್ಳಿ ನೀವು.